ಹರೇ ಕೃಷ್ಣ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ಎಲ್ಲರಿಗೂ ನಮಸ್ಕಾರ. ರಾಮಾಯಣದ ಚುಟುಕುಗಳು ಎಂಬಂತಹ ಹೊಸ ರಾಮಾಯಣದ ಚರ್ಚೆಗಳ ಸರಣಿಯನ್ನ ಆರಂಭಿಸಿದ್ದೇವೆ. ಈ ರಾಮಾಯಣದ ಚರ್ಚೆಯ ಸರಣಿಯಲ್ಲಿ ಇಂದು ಮತ್ತೊಂದು ವಿಷಯವನ್ನ ನಾವು ಚರ್ಚೆ ಮಾಡಲಿದ್ದೇವೆ. ಸುಂದರಕಾಂಡವನ್ನ ಆಧರಿಸಿ ಒಂದು ಪ್ರಶ್ನೆ ಬಹಳಷ್ಟು ಜನರಿಗೆ ಬರ್ತದೆ. ಆ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ಇಂದಿನ ವಿಡಿಯೋ ನೋಡಿ. ಬಹಳಷ್ಟು ಜನರಿಗೆ ಏನು ಪ್ರಶ್ನೆ ಬರ್ತದೆ ಅಂತ ಹೇಳಿದ್ರೆ, ರಾಮ ಮತ್ತೆ ಸೀತೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಸುಂದರ ಅಥವಾ ಸುಂದರಿ? ಈ ಪ್ರಶ್ನೆ ಕೆಲವೊಬ್ಬರಿಗೆ ಬರಬಹುದು ಮತ್ತು ಕೆಲವರಿಗೆ ಬರದೇ ಇರಬಹುದು. ಈ ಪ್ರಶ್ನೆಯನ್ನ ನಾವೇ ಎತ್ತಿ ಅದಕ್ಕೆ ನಾವೇ ಉತ್ತರ ಕೊಡುವಷ್ಟು ನಮಗೆ ಯೋಗ್ಯತೆ ಇಲ್ಲ. ಆದರೆ ಗೋವಿಂದರಾಜರನ್ನ ಮೊದಲುಗೊಂಡು ಅನೇಕ ಆಚಾರ್ಯರು ಇದಕ್ಕೆ ಉತ್ತರವನ್ನ ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನೋಡಿ, ಯಾವಾಗ ಹನುಮಂತ ಮೊದಲನೇ ಬಾರಿ ಕಿಷ್ಕಿಂಧ ಕ್ಷೇತ್ರದಲ್ಲಿ ರಾಮಚಂದ್ರನನ್ನ ನೋಡ್ತಾನೆ, ಅವಾಗ ಹನುಮಂತನಿಗೆ ಸ್ವಲ್ಪ ದುಃಖ ಆಗುತ್ತೆ. ಏಕೆಂದ್ರೆ ರಾಮಚಂದ್ರ ಸ್ವಯಂ ಬಹಳ ದುಃಖದಲ್ಲಿ ಇರ್ತಾನೆ. ಸೀತೆಯನ್ನ ಕಳೆದುಕೊಂಡಂತಹ ರಾಮಚಂದ್ರನನ್ನ ನೋಡಿ ಬಹಳ ದುಃಖ ಆಗತ್ತೆ ಹನುಮಂತನಿಗೆ. ವಿಶೇಷವಾಗಿ ಚಾತುರ್ಮಾಸ್ಯದ ಸಮಯದಲ್ಲಿ ಆ 4 ತಿಂಗಳುಗಳ ಕಾಲ ಇವತ್ತು ಕೂಡ ಆ ಕ್ಷೇತ್ರ ನಮ್ಗೆ ಹಂಪಿ ಕ್ಷೇತ್ರದಲ್ಲಿ ಸಿಗತ್ತೆ. ಯಾವ ಕ್ಷೇತ್ರ ಅಂತ ಹೇಳಿದ್ರೆ ಮಾಲ್ಯವಂತ ಪರ್ವತ. ಸೊ ಆ ಮಾಲ್ಯವಂತ ಪರ್ವತದಲ್ಲಿ ರಾಮಚಂದ್ರ ಚಾತುರ್ಮಾಸ್ಯವನ್ನ ಬಹಳ ದುಃಖದಿಂದ ಕಳೀತಾನೆ. ಅದರಿಂದ ಹಾಗೆ ರಾಮಚಂದ್ರನನ್ನ ನೋಡ್ತಾ ಇರ್ಬೇಕಾದ್ರೆ ಹನುಮಂತನಿಗೆ ಒಮ್ಮೆ ತನ್ನ ಮನಸ್ಸಿನಲ್ಲಿ ಅನ್ಸುತ್ತೆ, ಏನಕ್ಕೆ ರಾಮಚಂದ್ರ ಇಷ್ಟೊಂದು ದುಃಖವನ್ನ ಪಡ್ತಾ ಇದ್ದಾನೆ? ಇವನ ತಂದೆಯನ್ನ ನೋಡಿ, ದಶರಥ ಮಹಾರಾಜರು 353 ಬಾರಿ ಅವರು ಮದುವೆ ಆಗ್ತಾರೆ. ಈ ರಾಮಚಂದ್ರ ಕೇವಲ ಒಂದೇ ಒಂದು ಹೆಂಡತಿಯನ್ನ ಕಳೆದುಕೊಂಡು ಇಷ್ಟೊಂದು ಪರಿತಾಪ ಪಡ್ತಾ ಇದ್ನಲ್ಲ, ಮತ್ತೊಂದು ಮದುವೆಯನ್ನ ಮಾಡ್ಕೊಂಡ್ಬಿಟ್ರೆ ಅದು ಪರಿಹಾರ ಆಗ್ಬಿಡ್ತದೆ ಇಲ್ಲ ಅಂತ ಹನುಮಂತನಿಗೆ ಅನ್ನಿಸ್ತಾ ಇರ್ತದೆ. ಆದ್ದರಿಂದಲೇ ಶ್ರೀ ವೈಷ್ಣವ ಆಚಾರ್ಯರು ಹೇಳ್ತಾರೆ, ಯಾವಾಗ ಎಲ್ಲಾ ವಾನರ ಸೈನ್ಯವನ್ನ ಸೀತಾನ್ವೇಷಣೆಗೆ ಕಳಿಸುವಂತಹ ಸಮಯ ಬರ್ತದೆ, ಆವಾಗ ರಾಮಚಂದ್ರ ಬೇಕು ಅಂತ ಆ ಉಂಗುರವನ್ನ ಆ ಹನುಮಂತನಿಗೆ ಕೊಡ್ತಾನೆ. ಏಕೆಂದ್ರೆ ಹನುಮಂತ ಶಾಶ್ವತವಾದ ಬ್ರಹ್ಮಚಾರಿ, ದಾಂಪತ್ಯ ಸುಖ ಅಥವಾ ದುಃಖದ ಅನುಭವ ಅವನಿಗೆ ಇಲ್ಲ. ಆದ್ದರಿಂದಲೇ ನನ್ನ ದುಃಖ ಇವಾಗ್ಲಾದ್ರೂ ನಿನಗೆ ಅರ್ಥ ಆಗ್ಲಿ ಅಂತ ಹೇಳಿ ಇವನೇ ಸೀತೆಯನ್ನ ಅನ್ವೇಷಣೆ ಮಾಡಿ ಹುಡುಕಿ ಅವನು ಆ ಮಾಹಿತಿಯನ್ನ ನನ್ನವರೆಗೆ ತಗೊಂಡ್ ಬರ್ತಾನೆ ಅಂತ ಹೇಳಿ ಆ ಒಂದು ಉಂಗುರವನ್ನ ಹನುಮಂತನಿಗೆ ರಾಮಚಂದ್ರ ಕೊಡ್ತಾನೆ. ಆದ್ದರಿಂದ ಆ ಉಂಗುರವನ್ನ ಗ್ರಹಿಸಿ ಲಂಕೆಗೆ ಹನುಮಂತ ಹೋಗ್ತಾನೆ. ಲಂಕೆಯಲ್ಲಿ ಆ ಅಶೋಕ ವಾಟಿಕೆಯಲ್ಲಿ ಶಿಂಶುಪ ವೃಕ್ಷದ ಮೇಲೆ ಕುಳಿತು ಅದರ ಕೆಳಗಡೆಯೇ ಇದ್ದಂತಹ ಸೀತಾದೇವಿಯನ್ನ ಮೊದಲನೇ ಬಾರಿ ಅವನು ದರ್ಶನ ಮಾಡಬೇಕಾದ್ರೆ ಬಹಳ ಉತ್ಕಂಠ ಅನ್ನೋದು ಅವನ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಹನುಮಂತನ ಉತ್ಕಂಠದ ಉದ್ಭವ ಒಂದು ಶ್ಲೋಕದ ರೂಪದಲ್ಲಿ ಅವನ ಬಾಯಿಯಿಂದ ಆಚೆ ಬರ್ತದೆ. ಯಾವ ಶ್ಲೋಕ? ಬಹಳ ಸುಂದರವಾದಂತಹ ಶ್ಲೋಕ. ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಈ ಶ್ಲೋಕ ಬರ್ತದೆ. ಈ ಶ್ಲೋಕ ಹೇಳುತ್ತೆ, ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹೀಂ ತಂಚೇಯಂ ಅಸಿತೇಕ್ಷಣ. ಸುಂದರವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಹನುಮಂತ ರಾಮ ಮತ್ತೆ ಸೀತೆ ಇವರಿಬ್ಬರು 4 ವಿಷಯಗಳಲ್ಲಿ ಸಮಾನರಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾನೆ. ಯಾವ 4 ವಿಷಯಗಳು ಅದು ಅಂತ ಹೇಳಿದ್ರೆ, ಅವನು ಹೇಳ್ತಾನೆ, ಮೊದಲನೇದಾಗಿ ಶೀಲ. ಶೀಲ ಅಂತ ಹೇಳಿದ್ರೆ ವ್ಯಕ್ತಿತ್ವ. ಶೀಲದಲ್ಲಿ ರಾಮ ಮತ್ತೆ ಸೀತೆ ಇವರಿಬ್ಬರು ಸಮಾನರಾಗಿದ್ದಾರೆ, ಏನು ಸಂಶಯವಿಲ್ಲ. ಎರಡನೇದು ವಯಃ ಅಂತ ಹೇಳಿದ್ರೆ ವಯಸ್ಸು. ರಾಮ ಮತ್ತೆ ಸೀತೆಯರ ವಯಸ್ಸು ಪ್ರಾಯ ಅಷ್ಟೇ ಆಗಿತ್ತು, ಕೇವಲ 6 ವರ್ಷಗಳ ವ್ಯತ್ಯಾಸ. ರಾಮಚಂದ್ರನ ವಿವಾಹವಾದಾಗ ರಾಮಚಂದ್ರನಿಗೆ 12 ವರ್ಷಗಳ ವಯಸ್ಸು ಮತ್ತೆ ಸೀತೆಗೆ 6 ವರ್ಷಗಳ ವಯಸ್ಸು ಅಂತ ರಾಮಾಯಣ ಹೇಳುತ್ತೆ. ಮೂರನೇದು ವೃತ್ತ. ವೃತ್ತ ಅಂತ ಹೇಳಿದ್ರೆ ಸ್ವಭಾವ ಅಥವಾ ನಡವಳಿಕೆ. ಆ ಸ್ವಭಾವದಲ್ಲೂ ಕೂಡ ಇಬ್ಬರು ಅಷ್ಟೇ ಸಮಾನರಾಗಿದ್ದಾರೆ, ಪ್ರಾಯ ಅಷ್ಟೇ ಸಮಾನರಾಗಿದ್ದಾರೆ. 4ನೇದು ಹೇಳ್ತಾನೆ ಹನುಮಂತ, ಅಭಿಜನ ಲಕ್ಷಣ. ಅಭಿಜನ ಅಂತ ಹೇಳಿದ್ರೆ ಪರಿವಾರ. ರಾಮಚಂದ್ರನ ಪರಿವಾರ ಎಷ್ಟು ಹಿರಿದಾದುದು ಆಗಿದೆ ದಶರಥ ಮಹಾರಾಜರ ಸೂರ್ಯವಂಶ, ಅಷ್ಟೇ ಹಿರಿದಾದುದು ಜನಕ ಮಹಾರಾಜರ ವಂಶವಾಗಿದೆ. ಆದ್ದರಿಂದ ಈ 4 ವಿಷಯಗಳಲ್ಲಿ ಸಮಾನರಾಗಿದ್ದಾರೆ. ಆದ್ದರಿಂದಲೇ ರಾಮಚಂದ್ರನಿಗೆ ತಕ್ಕ ಹೆಂಡತಿ ಸೀತೆ, ಸೀತೆಗೆ ತಕ್ಕ ಗಂಡ ರಾಮಚಂದ್ರ. ಆದರೆ ಒಂದೇ ಒಂದು ಶಬ್ದವನ್ನ ಆಧರಿಸಿ ನಮಗೆ ಗೋವಿಂದರಾಜರು ಇವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನ ತೋರಿಸ್ತಾರೆ. ಅಸಿತ ಈಕ್ಷಣ ಎಂಬಂತಹ ಒಂದೇ ಒಂದು ಶಬ್ದ. ಈಕ್ಷಣ ಅಂತ ಹೇಳಿದ್ರೆ ಕಣ್ಣುಗಳು.
ಈ ಕಣ್ಣುಗಳಲ್ಲಿ ಖಂಡಿತವಾಗ್ಲೂ ಸೀತೆ ರಾಮಚಂದ್ರನಿಗಿಂತ ಒಂದು ಪಟ್ಟು ಮೇಲು ಅಂತ ಹೇಳ್ತಾರೆ. ಏನಕ್ಕೆ ಅಸೀತ ಅಂತ ಹೇಳಿದ್ರೆ ಕರುಣೆ. ನೋಡಿ, ಈ ಸೀತೆಯ ಕಣ್ಣುಗಳಲ್ಲಿ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇದೆ, ಉಕ್ಕಿ ಹರಿತಾ ಇದೆ. ಆದ್ರೆ ಆ ರೀತಿಯಾದಂತಹ ಕರುಣೆಯನ್ನ ನಾನು ರಾಮಚಂದ್ರನಲ್ಲಿ ನೋಡಿಲ್ಲ ಎಂಬುದಾಗಿ ಹನುಮಂತನ ಮನಸ್ಸಿನಲ್ಲಿ ಒಂದು ಯೋಚನೆ ಬರ್ತದೆ. ಆದ್ದರಿಂದಲೇ ಕರುಣೆಯ ದೃಷ್ಟಿಯಿಂದ ನೋಡಿದ್ರೆ ಖಂಡಿತವಾಗ್ಲೂ ಸೀತೆ ರಾಮಚಂದ್ರನಿಗಿಂತ ಹೆಚ್ಚು ಸುಂದರಿ. ನಾವು ರಾಮಾಯಣದಲ್ಲಿ ನೋಡ್ತೇವೆ, ಎಲ್ಲಿಯವರೆಗೆ ಸೀತೆ ರಾಮಚಂದ್ರನ ಜೊತೆಗೆ ಇರ್ತಾನೆ ಅಲ್ಲಿಯವರೆಗೆ ರಾಮಚಂದ್ರ ಒಬ್ಬನೇ ಒಬ್ಬ ಅಸುರನ ಸಂಹಾರವನ್ನ ಮಾಡೋದಿಲ್ಲ. ಇದನ್ನ ವಿವರಿಸಬೇಕಾದ್ರೆ ಒಂದು ಲೀಲೆಯನ್ನ ಶ್ರೀ ವೈಷ್ಣವ ಆಚಾರ್ಯರು ಹೇಳ್ತಾರೆ. ಈ ಲೀಲೆ ಬಹಳ ಸುಂದರವಾದಂತಹ ಲೀಲೆ, ಶ್ರೀರಂಗ ಕ್ಷೇತ್ರದಲ್ಲಿ ನಡೆದಂತಹ ಲೀಲೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತದೆ, ತಮಿಳುನಾಡಿನ ಶ್ರೀರಂಗ ಕ್ಷೇತ್ರ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ದಿವ್ಯ ದೇಶ. ಅಲ್ಲಿ 1000 ವರ್ಷಗಳ ಹಿಂದೆ ಪರಾಶರ ಭಟ್ಟರು ಎಂಬಂತಹ ಮಹಾನ್ ಆಚಾರ್ಯರಿದ್ರು. ರಾಮಾನುಜಾಚಾರ್ಯರಾದ್ಮೇಲೆ ಬಂದಂತಹ ಆಚಾರ್ಯರವರು. ಅವರು ಪ್ರತಿ ದಿವಸ ರಂಗನಾಥನ ದೇವಸ್ಥಾನಕ್ಕೆ ಹೋಗಿ ಅವರು ದರ್ಶನವನ್ನ ಮಾಡ್ತಾ ಇದ್ರು. ಆದ್ರೆ ಯಾರ ದರ್ಶನವನ್ನ ಮಾಡ್ತಾ ಇದ್ರು? ಕೇವಲ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡ್ತಾ ಇದ್ರು. ರಂಗನಾಥನ ದರ್ಶನವನ್ನ ಮಾಡ್ತಾನೆ ಇರ್ಲಿಲ್ಲ. ಅದರಿಂದ ಕೇವಲ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡಿ ವಾಪಸ್ಸು ಬಂದ್ಬಿಡ್ತಾ ಇದ್ರು. ಇದನ್ನ ನೋಡಿ ರಂಗನಾಥನಿಗೆ ಆಶ್ಚರ್ಯ ಆಗ್ತಾ ಇತ್ತು. ನನ್ನ ದೇವಸ್ಥಾನಕ್ಕೆ ಬಂದು ಕೇವಲ ಮಹಾಲಕ್ಷ್ಮಿಯ ದರ್ಶನವನ್ನ ಮಾಡಿ ವಾಪಸ್ ಹೋಗ್ತಾ ಇದ್ದಾರಲ್ಲ ಈ ಆಚಾರ್ಯರು ಅಂತ ಹೇಳಿ ರಂಗನಾಥನಿಗೆ ಆಶ್ಚರ್ಯ. ಆದ್ರಿಂದ ನೋಡಿ, ಅಲ್ಲಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ವರ್ಷದಲ್ಲಿ ಒಂದೇ ಒಂದು ದಿವಸ ಪಂಗುಣಿತ್ತರಂ ಅಂತ ಒಂದು ವಿಶೇಷವಾದಂತಹ ಉತ್ಸವ ಅಲ್ಲಿ ಬರ್ತದೆ. ಆ ದಿವಸ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ರಂಗನಾಥನ ಉತ್ಸವ ಮೂರ್ತಿ ಏನಿದೆ ಆ ಉತ್ಸವ ಮೂರ್ತಿಗೇನೆ ಮಹಾಲಕ್ಷ್ಮಿಯ ಅಲಂಕಾರವನ್ನ ಮಾಡ್ತಾರೆ. ಮಹಾಲಕ್ಷ್ಮಿಯ ಅಲಂಕಾರವನ್ನ ಮಾಡಿ ಅಂದು ಮಹಾಲಕ್ಷ್ಮಿಯ ದರ್ಶನವನ್ನ ಬಂದ್ ಮಾಡಿಬಿಡ್ತಾರೆ. ಯಾರಿಗೂ ಮಹಾಲಕ್ಷ್ಮಿಯ ದರ್ಶನವನ್ನ ತೋರಿಸೋದಿಲ್ಲ. ಎಲ್ಲರೂ ಬಂದು ರಂಗನಾಥನನ್ನೇ ಮಹಾಲಕ್ಷ್ಮಿಯಾಗಿ ನೋಡಲಿ ಅಂತ. ಆದ್ದರಿಂದ ರಂಗನಾಥ ಅವತ್ತು ಅಂದ್ಕೋತಾನೆ, ಇವತ್ತು ಪರಾಶರ ಭಟ್ಟ ಇಲ್ಲಿಗೆ ಹೋಗ್ತಾನೆ, ನಾನು ನೋಡ್ತೀನಿ ಅಂತ. ಸೊ ಆವಾಗ ಪರಾಶರ ಭಟ್ಟರು ಬರ್ತಾರೆ. ಮಹಾಲಕ್ಷ್ಮಿಯ ದರ್ಶನ ಮುಚ್ಚಿದೆ, ಆದ್ರಿಂದ ರಂಗನಾಥನ ಸನ್ನಿಧಿಗೆ ಬರ್ತಾರೆ. ರಂಗನಾಥ ಮಹಾಲಕ್ಷ್ಮಿಯ ವೇಷದಲ್ಲಿ ಇರುವುದನ್ನ ಅವರು ದರ್ಶನ ಮಾಡ್ತಾರೆ. ಆರಂಭದಲ್ಲಿ ಪಾದಕಮಲಗಳ ದರ್ಶನವನ್ನ ಮಾಡ್ತಾರೆ. ಕ್ರಮೇಣ ಮೇಲೆ ಮೇಲೆ ಬರ್ತಾರೆ. ಕೊನೆಗೆ ರಂಗನಾಥನ ಕಣ್ಣುಗಳನ್ನ ಅವರು ದರ್ಶನ ಮಾಡ್ತಾರೆ. ಆ ಕಣ್ಣುಗಳನ್ನ ನೋಡ್ತಾ ಇರ್ಬೇಕಾದ್ರೆ ಅವರಿಗೆ ಅನಿಸ್ತತೆ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಕಣ್ಣುಗಳು ಬೇರೆ ಇದೆ ಅಂತ ಹೇಳಿ ಅವರು ಹೋಗೋರು ಇರ್ತಾರೆ. ಅವಾಗ ರಂಗನಾಥ ಅವರನ್ನ ಕರೀತಾನೆ, ಏನಕ್ಕೆ ಹೋಗ್ತಾ ಇದೀಯಾ? ನಾನು ಮಹಾಲಕ್ಷ್ಮಿಯ ದರ್ಶನವನ್ನ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಮಹಾಲಕ್ಷ್ಮಿಯ ವೇಷದಲ್ಲಿ ಇದ್ದೀನಲ್ಲ ಇವತ್ತು ಅಂತ. ಅವಾಗ ಸಂವಾದ ನಡೆಯುತ್ತೆ ಪರಾಶರ ಭಟ್ಟರು ಮತ್ತೆ ರಂಗನಾಥನ ನಡುವೆ. ಅವಾಗ ಪರಾಶರ ಭಟ್ಟರು ಹೇಳ್ತಾರೆ, ಹೌದು, ನಿನಗೆ ಬಹಳ ಒಳ್ಳೆ ವೇಷಭೂಷವನ್ನ ಪೂಜಾರಿಗಳು ಹಾಕಿದ್ದಾರೆ, ಎಲ್ಲದರಲ್ಲೂ ಸಮಾನರಾಗಿದ್ದಾರೆ. ಆದ್ರೆ ಕೇವಲ ಒಂದು ವಿಷಯದಲ್ಲಿ ಅವರು ನಿನಗೆ ವೇಷಭೂಷವನ್ನ ಹಾಕೋದಕ್ಕಾಗ್ತಾ ಇಲ್ಲ, ಅಲಂಕಾರ ಮಾಡಕ್ ಆಗ್ತಾ ಇಲ್ಲ. ಯಾವ್ದು ವಿಷಯ? ನಿನ್ನ ಕಣ್ಣುಗಳೇನಿದೆ ಆ ಮಹಾಲಕ್ಷ್ಮಿಯ ಕಣ್ಣುಗಳಲ್ಲಿ ಏನು ಕರುಣೆ ಇದೆ, ಆ ಕರುಣೆ ನಿನ್ನ ಕಣ್ಣುಗಳಲ್ಲಿ ಇಲ್ಲ. ಆದ್ದರಿಂದ ನಿನ್ನ ದರ್ಶನ ನನಗೆ ಬೇಕಾಗಿಲ್ಲ, ನಾಳೆ ಬಂದು ವಾಪಸ್ಸು ಮಹಾಲಕ್ಷ್ಮಿಯ ದರ್ಶನವನ್ನೇ ನಾನು ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಇದರಿಂದ ನಮ್ಗೇನ್ ಅನ್ಸುತ್ತೆ, ನಮಗೇನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಲಕ್ಷ್ಮೀ ನಾರಾಯಣ ಅಥವಾ ಶ್ರೀಮತಿ ರಾಧಾರಾಣಿ ಮತ್ತೆ ಕೃಷ್ಣ ಇವರಿಬ್ಬರಲ್ಲೂ ಕೂಡ ನಾವು ನೋಡಿದ್ರೆ ಕರುಣೆಯ ದೃಷ್ಟಿಯಿಂದ ನೋಡಿದ್ರೆ ಖಂಡಿತವಾಗ್ಲೂ ಲಕ್ಷ್ಮಿ ಹೆಚ್ಚು ಸುಂದರಿ, ಮತ್ತೆ ನಾರಾಯಣ ಆ ಲಕ್ಷ್ಮಿಗೆ ಹೋಲಿಸಿ ನೋಡಿದರೆ ಕಡಿಮೆ ಸುಂದರ ಅಲ್ಲ. ಈ ಪ್ರಮಾಣವನ್ನ ಹನುಮಂತ ರಾಮಾಯಣದಲ್ಲಿ ನಮಗೆ ಕೊಡ್ತಾನೆ. ಆದ್ದರಿಂದ ಈ ಸೀತಾರಾಮರಲ್ಲಿ ಹೆಚ್ಚು ಸುಂದರ ಅಥವಾ ಸುಂದರಿ ಯಾರು ಅಂತ ನಮ್ಗೆ ಯಾರಾದ್ರೂ ಕೇಳಿದ್ರೆ ಈ ಪ್ರಮಾಣವನ್ನ ಕೊಟ್ಟು ನಾವು ಹೇಳಬಹುದು, ಖಂಡಿತವಾಗ್ಲೂ ಸೀತೆ ರಾಮಚಂದ್ರನಿಗಿಂತ ಹೆಚ್ಚು ಸುಂದರಿ. ಹರೇ ಕೃಷ್ಣ. ಧನ್ಯವಾದಗಳು.